ಬೇಕಾ ಯಾರು ಮಾಡ್ಬೇಕಿತ್ತು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ರ್ಯಾಂಡಮ್ ಲಾಗ್ ಆಗಿರುತ್ತೆ. ಸೊ ಇದರಲ್ಲಿ ನಾನು ನನ್ನ ಒಂದಿಷ್ಟು ಅನುಭವದ ಮಾತುಗಳನ್ನು ಆಗಿರ್ಬೋದು ಅಥವಾ ನನ್ನ ಲೈಫಲ್ಲಿ ನಡೆದಂತಹ ಒಂದಿಷ್ಟು ಘಟನೆಗಳ ಬಗ್ಗೆ ಹೇಳ್ತೀನಿ. ಹಾಗೆಯೇ ನನ್ನ ಮನೆ ಸ್ವಂತನ ಬಾಡಿಗೆನ ಹೀಗೆ ಇಷ್ಟು ಬೇಗ ಬೆಳೆಯಲು ಸಾಧ್ಯ ಆಯಿತು, ಹಾಗೆ ಹೊಟ್ಟೆ ಕಿಚ್ಚಿನವ್ರು ಇರ್ತಾರಲ್ವ, ಸೊ ಅವರ ಒಂದು ಮಾತುಗಳಿಂದ ಎಷ್ಟೆಲ್ಲ ನಾವು ಅನುಭವಿಸಿದ್ವಿ, ಸೊ ಯಾವ ರೀತಿ ಇಷ್ಟು ಬೇಗ ನಾವು ಬೆಳೆದ್ವಿ, ಹಾಗೆ ಬಾಡಿಗೆ ಮನೆಯಲ್ಲಿದ್ದೀವ, ಸ್ವಂತ ಮನೆಯಲ್ಲಿದ್ದೀವ, ನನ್ನ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು, ಹಾಗೆ ಅವ್ರು ಮಾಡ್ತಿರೋ ಕೆಲಸ ಏನು ಅಂತ ಈ ಎಲ್ಲದರ ಬಗ್ಗೆ ಹೇಳ್ತೀನಿ. ಹಾಗೆಯೇ ನಿಮಗೂ ಕೂಡ ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಗೇನಾದರೂ ಅನಿಸಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಜೀವನ ಅಂದರೆ ಏರಿಳಿತಗಳು ಇಳಿರೋದು ಸಹಜ. ಸೊ ನಮಗೆಲ್ಲರಿಗೂ ಎಲ್ಲರ ಮನೆಯಲ್ಲೂ ಅದು ಕಾಮನ್. ಎಲ್ಲರ ಮನೆ ದೋಸೆ ತೂತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಮನೇಲಿ ಹೆಣ್ಮಕ್ಳಿದ್ರೆ ಅದೊಂಥರ ಚಂದ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಹಾಗೆಯೇ ಹೆಣ್ಮಕ್ಳು ಎಷ್ಟು ಚಂದ ಕೆಲಸ ಮಾಡ್ತಾರೆ ಮನೆಯಲ್ಲಿ, ಅಷ್ಟು ಚಂದ ಇರುತ್ತೆ ಮನೆ ಅಂತ ಕೂಡ ಹೇಳ್ತಾರೆ. ಸೊ ಎಷ್ಟು ನೀಟಾಗಿ ಇಟ್ಕೊಳ್ತೀವಿ, ನಮ್ಮ ಮನಸ್ಸು ಕೂಡ ಅಷ್ಟೇ ನೀಟಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರ ನಾವು ಯಾವಾಗಲೂ ನಮ್ಮ ಮನೆಯಲ್ಲಿ ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ನೀವು ಸಹಿತ ನಿಮ್ಮ ಮನೆಯಲ್ಲಿ ಆಗಿರಬಹುದು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಿ. ಹಾಗೆಯೇ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಆವಾಗ ಪಾಸಿಟಿವ್ ಎನರ್ಜಿ ತಾನಾಗೇ ಬರುತ್ತೆ. ಸೊ ಮೊದಲಿಗೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಹಾಗೆ ಎಲ್ಲರೂ ಕೂಡ ಡೌಟ್ ಇದೆ, ನಿಮ್ಮ ಇಷ್ಟು ಬೇಗ ಹೇಗೆ ಬೆಳೆದ್ರಿ? ಸೊ ಅಂದರೆ ಒಬ್ಬ ಮನುಷ್ಯ ಬೆಳಿಬೇಕು ಅಂದರೆ ಒಬ್ಬರು ಸಪೋರ್ಟ್ ಇರಬೇಕು, ಅಥವಾ ಇನ್ನೇನಾದರೂ ಅವ್ರ ಹಿಂದೆ ಒಂದಿಷ್ಟು ಆಸ್ತಿ ಮಾಡಿಟ್ಟಿರೋ ಹೋಗಿರಬೇಕು, ತಂದೆ ತಾಯಿ ಅಂತೆಲ್ಲ ಹೇಳ್ತಾರೆ. ಸೊ ಈಗ ನಾವು ಬೆಳೆದಿರೋದು ಸಹಿತ ಎಲ್ರಿಗೂ ಕೂಡ ಅಷ್ಟೇ ಡೌಟ್ ಶುರುವಾಗಿದೆ. ಇವ್ರು ಇಷ್ಟು ಬೇಗ ಹೇಗೆ ಬೆಳೆದ್ರಪ್ಪ, ಇಷ್ಟು ದೊಡ್ಡ ಮನೆ ಹೆಂಗೆ ಕಟ್ಸಿದ್ರಪ್ಪ, ಇದು ಸ್ವಂತ ಮನೆನಾ ಅಥವಾ ಬಾಡಿಗೆ ಮನೆನಾ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀರಲ್ವಾ. ಸೊ ಮೊದಲಿಗೆ ಹೇಳಿಬಿಡ್ತೀನಿ, ನಮ್ಮದಿದ್ದು ಸ್ವಂತ ಮನೆ. ನಾವು ಶ್ರಮಪಟ್ಟು ಹಗಲು ರಾತ್ರಿ ದುಡಿದು ಕಟ್ಟಿರುವಂತಹ ಶ್ರಮದ ಗೂಡು ಅಂದರೆ ತಪ್ಪಾಗಲಾರ್ದು. ನಾನು, ನನ್ನ ಗಂಡ ಆಗಿರಬಹುದು, ನನ್ನ ಹಸ್ಬೆಂಡು, ನಾನು ಶ್ರಮದಿಂದ ಕಟ್ಟಿರುವಂತಹ ಮನೆ ಇದು. 3 ವರ್ಷದಲ್ಲಿ ಸತತವಾಗಿ ನಾವು ಕೆಲಸ ಮಾಡಿ ಅರ್ನ್ ಮಾಡಿ ದುಡಿದು ನಾವು ಕಟ್ಟಿಸಿರುವಂಥ ಮನೆ ಇದು. ಸೊ ಇಷ್ಟು ಬೇಗ ಬೆಳಿಲಿಕ್ಕೆ ಎಲ್ಲರೂ ಕೂಡ ಬೆಳೆದಿರೋದಕ್ಕೆ ಎಲ್ಲರೂ ಕೂಡ ಸ್ವಲ್ಪ ಜನ ಬೈಕೋತಾರೆ, ಸ್ವಲ್ಪ ಜನ ಒಳಗೊಳಗೆ ಸಂಕಟ ಪಟ್ಕೋತಾರೆ, ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಇಷ್ಟು ಬೇಗ ಬೆಳೆದ್ಬಿಟ್ರಾ, ಏನೋ ಒಂದು ಮಾಡಿರ್ತಾರೆ ಅಂತ ಆ ಥರ ಎಲ್ಲ ಅಂದ್ಕೊಂಡಿರೋರು ಇರ್ತಾರೆ. ಸೊ ಏನಾದರೂ ಅಂದ್ಕೊಳ್ಳಿ, ನಾವು ಮಾಡೋದನ್ನು ಮಾತ್ರ ನಾವು ನಿಲ್ಲಿಸಬಾರ್ದು. ಸೊ ನಾವು ಏನೇ ಕೆಲಸ ಮಾಡ್ತಾ ಇರಲಿ ಅದನ್ನು ಒಳ್ಳೆಯ ರೀತಿಯಿಂದ ಮಾಡಿ ಒಳ್ಳೆಯ ರೀತಿಯಿಂದ ಸಂಪಾದನೆ ಮಾಡಿದ್ರೆ ನಮಗೂ ನೆಮ್ಮದಿ ಇರುತ್ತೆ. ಸೊ ಹಾಗೆಯೇ ಯಾವುದೇ ಕಷ್ಟಗಳು ಬರಲ್ಲ. ಸೊ ನನ್ನ ಪ್ರಕಾರ ನಾವು ಬೆಳೆದಿರೋದು ಒಳ್ಳೆಯ ರೀತಿಯಿಂದನೇ ಬೆಳೆದಿದ್ದೀವಿ. ನಾವು ಕೆಲಸ ಮಾಡಿದ್ದೀವಿ, ಹಗಲು ರಾತ್ರಿ ಕಷ್ಟಪಟ್ಟಿದ್ದೀವಿ, ನನ್ನ ಹಸ್ಬೆಂಡು ಕಷ್ಟಪಟ್ಟಿದ್ದಾರೆ. ಸೊ ಅದರಿಂದ ನಾವು ಅರ್ನ್ ಮಾಡಿ ಮನೆಯನ್ನು ಕಟ್ಟಿದ್ದೀವಿ. ಸೊ ನಮ್ಮ ಮನೆ ಬಂದು ಸ್ವಂತ ಮನೆ. ಸೊ ಈಗ ನಾವು ಕಟ್ಟಿಸಿ 2 ವರ್ಷ ಆಯಿತು ಮನೆ ಕಟ್ಟಿಸಿ. ಸೊ ನನ್ನ ಹಸ್ಬೆಂಡ್ ಬಂದು ಐ ಟೆಸ್ಟಿಂಗ್ ಮಾಡ್ತಾರೆ. ಸೊ ನಮ್ಮದು ಆಪ್ಟಿಕಲ್ ಶಾಪ್ ಇದೆ. ಸೊ ಯಾವ ರೀತಿ ಮೊದಲು ನಾವು ಇದು ಏನದು ಲೋನಲ್ಲೇ ಮಾಡಿಸ್ಕೊಂಡಿರೋದು. ಎಲ್ಲರೂ ಕೂಡ ಮನೆ ಕಟ್ಟಿದ್ರು, ಶಾಪ್ ತೊಗೊಂಡ್ರು, ಸೊ ಎಲ್ಲ ತೊಗೊಂಡ್ರು, ಇನ್ನೇನು ಇವ್ರಿಗೇನು ಅಂತ ಕೇಳ್ತಾರೆ. ಸೊ ನಮಗೂ ಕೂಡ ಇದೆ, ತೊಂದರೆಗಳೆಲ್ರಿಗೂ ಇರುತ್ತೆ. ಸೊ ಅದೇ ರೀತಿ ನಮ್ಮದು ಕೂಡ ಇವಾಗ ಸಾಲ ಇದೆ, ಎಲ್ಲ ಇದೆ. ನಾವೇನು ಒಟ್ಟಿಗೆ ದುಡ್ಡು ಇಟ್ಕೊಂಡು ನಮ್ಗೆ ಯಾರು ಪೂರ್ವಜರಿಂದ ಬಂದಿರೋ ಆಸ್ತಿ ಇಲ್ಲ, ಏನೂ ಇಲ್ಲ. ಸೊ ನಾವು ದುಡಿಬೇಕು, ಮಾಡಬೇಕು. ಸೊ ದೇವ್ರ ಮೇಲೆ ಭಾರ ಹಾಕಿ ಲೋನ್ ಮಾಡಿ ಎಲ್ಲ ಮಾಡಿ ನಾವು ಕೂಡ ಮಾಡ್ಕೊಂಡಿದ್ದೀವಿ. ಸೊ ನಾವು ಏನಾದರೂ ಬೆಳಿಬೇಕು ಅಥವಾ ಏನಾದರೂ ಅಚೀವ್ ಮಾಡಬೇಕು, ಹೀಗೆ ಕೂತ್ರೆ ಆಗಲ್ಲ ಅಲ್ವಾ. ಸೊ ಮಕ್ಕಳಿದ್ದಾರೆ, ಸೊ ಮಕ್ಕಳ ಬೆಳವಣಿಗೆಗಾದರೂ ನಾವು ಅವರು ಚೆನ್ನಾಗಿರಲಿ ಮುಂದೆ ಅನ್ನೋ ಕಾರಣಕ್ಕಾದರೂ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಮುನ್ನುಗ್ಗಿ ಮಾಡ್ತಾಯಿದ್ದೀವಿ. ಸೊ ದೇವರ ದಯೆಯಿಂದ ಒಳ್ಳೆಯದೇ ಆಗ್ತಾಯಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮಗೆ ಇರಬೇಕು. ಸೊ ಹಾಗೆಯೇ ಈಗ ಮನೇನೂ ಸ್ವಂತ, ಹಾಗೆ ಅಂಗಡಿನೂ ಮಾಡ್ಕೊಂಡಿದ್ವಿ. ಸೊ ಈಗ ಎಲ್ಲರೂ ಕೂಡ ಇಷ್ಟೆಲ್ಲ ಬೆಳೆದು ನಿಂತ ಮೇಲೆ ಇರಲ್ವಾ, ಎಲ್ಲರೂ ಆಡ್ಕೊಳ್ಳೋರು ಇದ್ದೇ ಇರ್ತಾರೆ. ಸೊ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೇಬಾರ್ದು. ಇವಾಗ ನಮ್ಮೂರು ಸೈಡ್ ಅಂತ ಗದಗ ಆಗಿರ್ಬೋದು ಅಥವಾ ಹಳ್ಳಿ ಕಡೆ ಆಗಿರ್ಬೋದು, ಈ ಬೆಂಗಳೂರಲ್ಲಿ ಯಾರಿಗೂ ನಾವು ಗೊತ್ತಿರಲ್ಲ. ಸೊ ಅಷ್ಟಾಗಿ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಸೊ ಅವರು ಏನು ಮಾಡ್ತಾರೆ, ಯಾರೋ ಏನೋ ಬಿಡು ಅಂತ ಇರ್ತಾರೆ. ಬಟ್ ಹಳ್ಳಿ ಕಡೆ ಆಗಲ್ಲ. ಸೊ ಇವ್ರು ಏನಪ್ಪ ಇಷ್ಟು ಬೇಗ ಬೆಳೆದ್ಬಿಟ್ರು, ಹೆಂಗೆ ಬೆಳೆದ್ರು ಏನು ಅಂತ ಯೋಚನೆ ಮಾಡ್ತಾಯಿರ್ತಾರಲ್ವ. ಸೊ ಅದಕ್ಕೆ ಹೇಳ್ತೀನಿ ನಾನು, ಹೇಗಾದರೂ ಬೆಳೀರಿ, ಒಳ್ಳೆಯ ರೀತಿಯಿಂದ ದುಡ್ಡು ಮಾಡಿ ಅಷ್ಟೇ ಹೇಳೋದು ನಾನು.
ನಮಗೂ ಕೂಡ ಎಷ್ಟೊಂದು ಜನರು ದುಶ್ಮನ್ಗಳು ಇದ್ದಾರೆ ಅಂತ ಹೇಳ್ಬೋದು, ಅಥವಾ ಏನೋ ಒಂದು ನಮಗೆ ಗೊತ್ತಿರಲ್ಲ ಅವ್ರು ಯಾರು ಅಂತ. ಬಟ್ ಆದರೆ ಬೇರೆ ಒಂದು ರೀತಿಯಲ್ಲಿ ಅವರು ನಮಗೆ ಕೆಟ್ಟದ್ದು ಬಯಸ್ತಾನೆ ಇರ್ತಾರೆ. ಆದರೆ ನಾವು ಮಾತ್ರ ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ನಾವೆಲ್ರಿಗೂ ಒಳ್ಳೆಯದೇ ಬಯಸಬೇಕು. ಆ ದೇವ್ರು ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಸೊ ನಾನು ಹೇಳ್ತೀನಿ, ನಾನು ಇದುವರೆಗೂ ಕೂಡ ಯಾವ ಮನುಷ್ಯನೂ ನಂಬಿಲ್ಲ. ನನ್ನ ತಂದೆ ತಾಯಿ ಆಗಿರ್ಬೋದು, ಗಂಡ, ನನ್ನ ಮಕ್ಕಳು, ಹಾಗೆ ನನ್ನ ಫ್ಯಾಮಿಲಿ, ನನ್ನ ತಮ್ಮರಾಗಿರ್ಬೋದು. ಸೊ ಅವರನ್ನು ಮಾತ್ರ ನಾನು ನಂಬೋದು, ಅಥವಾ ಅವ್ರನ್ನ ಬಿಟ್ಟರೆ ನಾನು ಫಸ್ಟು ನಂಬೋದು ದೇವರನ್ನು. ಸೊ ದೇವರಾದಮೇಲೆ ನನಗೆ ಎಲ್ಲರೂ. ಸೊ ನಾನು ಏನೇ ಒಂದು ಕೆಲಸ ಮಾಡಿದ್ರು ನನಗೆ ದೇವ್ರು ಬೇಕು. ನಾನು ದೇವ್ರ ಪೂಜೆ ಮಾತ್ರ ಮಾಡೋದು. ಇದು ಯಾರೋ ಅಲ್ಲಿ ಕೇಳಿಸು ಇಲ್ಲಿ ಕೇಳಿಸು ನಂಬಿಸ್ತಾರಲ್ವ, ಸೊ ಈ ರೀತಿ ನಾವು ಯಾವುದು ಮಾಡೋಕ್ಕೋಗಲ್ಲ. ನಮ್ಗೆ ಅದೆಲ್ಲ ಆಗೂ ಬರಲ್ಲ. ಯಾಕೆ ಹೇಳಿ, ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಆ ಕೆಲಸ ಮಾಡಿದ್ರೆ ಸಾಕು, ಅದು ತಾನಾಗೆ ಯಶಸ್ಸನ್ನು ಕೊಟ್ಟೇ ಕೊಡುತ್ತೆ. ಸೊ ಇದು ನನ್ನ ಪಾಲಿಸಿ. ಸೊ ನೀವು ಕೂಡ ಅಷ್ಟೇ, ಯಾವುದೇ ಮನುಷ್ಯನ ನಂಬೇಡಿ. ಅವ್ರು ಹೀಗಂದ್ರು ಹಿಂಗಂದ್ರು, ಆ ಜ್ಯೋತಿಷ ಇದು ಮಾಡಂದ್ರು ಅದು ಮಾಡಂದ್ರು, ನಮ್ಮ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಟ್ರು, ಅದು ಮಾಡಿಸ್ಬಿಟ್ರು, ಎಷ್ಟೋ ಜನ ಹೇಳ್ತಾರೆ ಮಾಡ್ತಾರೆ. ಸೊ ಅದೆಲ್ಲ ಮಾಡಿಬಿಟ್ರಿ. ಅವರೇನೇ ಮಾಡಿದ್ರು ಅದು ಅವ್ರಿಗೇ ತಟ್ಟುತ್ತೆ. ಓಕೆನಾ? ನಮಗೇನೂ ಆಗಲ್ಲ. ನಾವು ಮಾತ್ರ ಬೆಳಿತಾನೆ ಇರಬೇಕು. ಉರ್ಕೊಳ್ಳೋರು ಇದ್ದಷ್ಟು ನಾವು ಬೆಳೆದೇ ಬೆಳಿತೀವಿ. ಅದೊಂದು ಛಲ ಇರಬೇಕು ಮನುಷ್ಯನಿಗೆ. ನಾವು ಕೂಡ ಅದೇ ಛಲದಿಂದ ಬೆಳೀತಾ ಇರೋದು. ಓಕೆನಾ? ನಮ್ಮ ಲೈಫಲ್ಲೂ ಎಷ್ಟೋ ಒಂದು ಕಷ್ಟಗಳು ಬಂದಿದ್ದಾವೆ, ಹೇಳೋಕ್ಕಾಗಲ್ಲ. ಅಷ್ಟೊಂದು ಕಷ್ಟಗಳಿದ್ದಾವೆ. ಯಾಕೆ ನಾವು ತೋರ್ಸೋಕ್ಕೆ ಹೋಗಲ್ಲ ಅಂದರೆ, ಎಲ್ಲನೂ ತೋರ್ಸೋಕ್ಕಾಗಲ್ಲ. ಯಾಕಂದರೆ ನೀವು ಅವ್ರವ್ರ ಮನೇಲಿ ಅವ್ರವ್ರ ಕಷ್ಟ ಇದ್ದೇ ಇರುತ್ತೆ. ಅದರಲ್ಲಿ ನಮ್ಮದು ಒಂದು ಕಷ್ಟ ಯಾಕೆ ತೋರಿಸ್ಬೇಕು ಅನ್ನೋದು ನನ್ನ ಭಾವನೆ. ಸೊ ಆದರೂ ಕೂಡ ಹೇಳ್ತೀನಿ, ನನ್ನ ಜೀವನದಲ್ಲಿ ತುಂಬಾ ಕಷ್ಟ ಬಂದಿದೆ. ಸೊ ಆದರೂ ನಾವೆಲ್ಲವನ್ನು ಸಹಿಸ್ಕೊಂಡು ಜೀವನ ಒಂದಿದೆಯಲ್ವ, ಸೊ ಮಕ್ಕಳ ಸಲುವಾಗಾದರೂ ನಾವು ಜೀವನ ಮಾಡಬೇಕು ಅಂತ ಆಟ ತೊಟ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಅದೇ ರೀತಿ ಇವಾಗ ಸಂತೋಷವಾಗಿದ್ದೀನಿ, ಖುಷಿಯಾಗಿದ್ದೀನಿ. ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ಇವರು ಇದಂತಾರೆ, ಅವ್ರು ಇದಂತಾರೆ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಅದೆಲ್ಲ ಬಿಟ್ಟಾಕಿ. ನಮ್ಮ ಲೈಫ್ ರೀ ಇದು. ನಾವು ಹೋರಾಡಬೇಕು, ನಾವು ನಿಂತ್ಕೊಳ್ಬೇಕು. ನಾವು ಸ್ಟಡಿಯಾಗಿ ನಿಂತರೆ ನಾವೇ ಸಾಮ್ರಾಜ್ಯ ಕಟ್ತೀವಿ. ಸೊ ಆ ಥರ ನಾವು ಗಟ್ಟಿ ಮನಸ್ಸು ಮಾಡ್ಕೊಂಡು ನಿಂತ್ಕೊಂಡ್ರೆ ಯಾರಪ್ಪ ಬಂದರೂ ಏನು ಮಾಡೋಕ್ಕಾಗಲ್ಲಲ್ವಾ? ಅದಕ್ಕೆ ಹೇಳೋದು, ನಾವು ಮಾಡ್ತೀವಿ ಅನ್ನೋ ಛಲ ಇದ್ದರೆ ಏನಾದರೂ ಮಾಡಬಹುದು. ಹಾಗೆ ನನ್ನ ಹಸ್ಬೆಂಡ್ ಕೆಲಸ ಏನು ಅಂತ ಹೇಳಿದ್ನಲ್ವ, ಸೊ ಅವ್ರು ಅದು ಕೆಲಸ ಮಾಡ್ತಾರೆ. ನಾನು ಹೌಸ್ ವೈಫು, ನಾನೇನು ಮಾಡಲ್ಲ, ಮನೇಲಿ ಇರ್ತೀನಿ. ಹಾಗೆ ಸಣ್ಣ ಪುಟ್ಟ ಯೂಟ್ಯೂಬ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಅದು ಕೂಡ ಜಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ನನ್ನ ಮಕ್ಕಳು ಇಬ್ಬರು ಇದ್ದಾರೆ. ಸೊ ಇಬ್ಬರು ಕೂಡ ಗಂಡು ಮಕ್ಕಳೇ, ಹೆಣ್ಮಕ್ಳಿಲ್ಲ. ಸೊ ನನಗೂ ಹೆಣ್ಮಗು ಬೇಕು ಅಂತ ತುಂಬ ಆಸೆ ಇತ್ತು. ಆದರೆ 2 ಸಿಸರಿನ್ ಆಗಿರೋದ್ರಿಂದ 3ನೇ ಮಗು ಮಾಡ್ಕೊಳ್ಳೋಕ್ಕೆ ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ. ಬೇಡ, ತೊಂದರೆ ಆಗುತ್ತೆ ಅಂದರೆ ಎಲ್ಲರೂ. ಸೊ ಅದಕ್ಕೆ ಮಾಡ್ಕೊಂಡಿಲ್ಲ. ನಮ್ಮ ಊರು ಬಂದು ಗದಗ. ನಾವಿಲ್ಲಿರೋದು ಬೆಂಗಳೂರಲ್ಲಿ. ಸೊ ನಮ್ಮ ಅಪ್ಪ ಅಮ್ಮ ಎಲ್ಲ ಇರೋದು, ತಮ್ಮ ಎಲ್ಲ ಇರೋದು ಅವರು ಗದಗಲ್ಲಿ. ಸೊ ನಮ್ಮ ಅಪ್ಪ ಅಮ್ಮಂದು ರೇಷ್ಮೆ ಸೀರೆ ನೇಯ್ತಾರೆ ಅವರು, ಅವ್ರದ್ದು ಬಿಸ್ನೆಸ್ಸು, ನಮ್ಮದು ಇದು ಬಿಸ್ನೆಸ್ ಇದೆ. ಸೊ ಲೈಫಲ್ಲಿ ಹೆಂಗೋ ಚೆನ್ನಾಗಿದ್ದೀವಿ. ಇರ್ತಾರೆ ಬೇಡ ಈ ರೀತಿ ಮಾಡೋರು, ಹಂಗೆ ಮಾಡಿ ಹಿಂಗೆ ಮಾಡಿ ಅನ್ನೋರು. ಸೊ ಅವ್ರದ್ದು ಯಾರ್ದು ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೆ ಬಂದಿದ್ದನ್ನು ನೀವು ಮಾಡಿ. ಹಾಗೆಯೇ ಎಷ್ಟೋ ಜನರು ನಾನು ಆ ಕೆಲಸ ಮಾಡಬೇಕಿತ್ತು, ಈ ಕೆಲಸ ಮಾಡಬೇಕಿತ್ತು, ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡಿರ್ತಾರೆ. ಸೊ ಯಾರು ಕೂಡ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ಯಾಕಂದರೆ ಕಾಲ ಕಳೀತಾ ಇದೆ. ಇವತ್ತು ಹೋಗಿರುವಂತಹ ಸಮಯ ನಾಳೆ ಬರೋದಿಲ್ಲ. ನಾವು ಎಕ್ಸಾಂಪಲ್ಲೇ ತೊಗೋಬೋದು. ಪುನೀತ್ ರಾಜ್ಕುಮಾರ್ ಅವ್ರು ಏನಾದರೂ ಗೊತ್ತಾ, ಎಷ್ಟೋ ಜನರಿಗೆ ಸ್ಫೂರ್ತಿದಾಯಕವಾಗಿ ಹೋದರು. ಯಾಕಂದರೆ ಅವ್ರಿಗೇನೂ ಇಲ್ಲಪ್ಪ, ಒಂದು ರೋಗ ಇಲ್ಲ, ಒಂದು ಜಡ್ಡಿಲ್ಲ, ಏನಿಲ್ಲ ಅಂತ. ಕೋಟಿ ಇರುವಂಥ ಮನುಷ್ಯನೇ ಈಗಿಲ್ಲ. ಅಂಥದ್ದು ನಾವೆಲ್ಲ ಯಾವ ಲೆಕ್ಕ ಅಲ್ವ ರೀ? ಅಲ್ಲಿ ಮುರಿದೈತೆ ತೋರಿಸಿ, ನಿಂದು ಎಲ್ಲ ಅಲ್ಲಿ ಮುರಿದೈತೆ. ಇಲ್ಲಿ ಯಾರು ಮುರಿದಾಕಿದ್ದು? ಯಾವಾಗ ಬಿದ್ದಿದ್ದಲ್ಲ ಇದು? ಅಲ್ಲಿ ಹೆಂಗೆ ಏನಾಯ್ತಿದ್ದು? ಯಾಕೆ ಮುರ್ಕೊಂಡೆ ಅಲ್ಲೂ? ಹಾಂ, ಯಾವಾಗ ಯಾವಾಗ ಬಿದ್ದೆ ಚೇರ್ ಮೇಲೆ? ಯಾವಾಗ ಬಿದ್ದೆ ಚೇರ್ ಮೇಲಿಂದ? ಯಾವಾಗ ಬಿದ್ದೆ? ಡವ್ ಮಾಡಬೇಡ, ಹೇಳು ಯಾವಾಗ ಬಿದ್ದಿದ್ದೆ. ನೋಡಿ ಹಿಂಗೆ ಡವ್ ಮಾಡ್ತಾನೆ. ಯಾವಾಗ ಬಿದ್ದೆ ಹೇಳು, ಹೇಳು ಬೇಗ. ಯಾವಾಗ ಬಿದ್ದೆ? ಸೊ ಅಂಥ ಒಳ್ಳೆ ಮನುಷ್ಯ, ಅಂಥ ಕೋಟಿಗಟ್ಟಲೆ ಇದ್ದಂಥ ಮನುಷ್ಯನಿಗೆ ದೇವ್ರು ಟೈಮ್ ಕೊಡಲಿಲ್ಲ. ಅಂಥದ್ರಲ್ಲಿ ನಾವೆಲ್ಲ ಯಾವ ಲೆಕ್ಕ ಅಲ್ವಾ? ಸೊ ಹಾಗಾಗಿ ಇರುವಷ್ಟು ದಿನ ಲೈಫ್ ಚೆನ್ನಾಗಿ ಇಟ್ಕೊಳ್ಳಿ, ಸಂತೋಷವಾಗಿರಿ, ಖುಷಿಯಿಂದ ಇರಿ. ದ್ವೇಷ ಮಾತ್ರ ಮಾಡಬೇಡಿ ಯಾರನ್ನೂ. ಎಲ್ಲರ ಜೊತೆನೂ ಖುಷಿಯಾಗಿ ನಕ್ಕೋತ ಜೀವನ ಮಾಡಿ. ಸೊ ಅದೇ ಒಂದು
ನಿಮಗೆ ಸಿಗುವಂಥ ವರ ಅನ್ಬೋದು. ಯಾಕಂದರೆ ಕಾಲ ಕಳೀತಾ ಇದೆ, ಕಾಲ ಮುಗೀತಾ ಇದೆ. ಯಾಕಂದರೆ ದಿನದಿಂದ ದಿನಕ್ಕೆ ರೋಗಗಳು ತುಂಬಾ ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತಿರುವಂಥ ಮನುಷ್ಯ ನಾಳೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬ ಮೊನ್ನೆ ದಿನವೇ ಕ್ಯಾನ್ಸರಿಂದ ಸತ್ತೋದ. ಸೊ ಅವ್ರು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಮದುವೆಯಾಗಿ ಈಗ 1 ವರ್ಷ ಆಯ್ತು ರೀ ಅಷ್ಟೇ, ಬರೀ 1 ವರ್ಷ ಆಯಿತು. ಪಾಪ ಮಕ್ಕಳಿಲ್ಲ, ಏನಿಲ್ಲ. ಆ ಹೆಂಡ್ತಿಗಳು ಕೇಳಿ ಪಾಪ ಬೇಡ ಅನ್ನಿಸ್ತು. ಯಾಕಂದರೆ ಕ್ಯಾನ್ಸರ್ ಅನ್ನೋದು ಅಷ್ಟೊಂದು ಭಯಂಕರವಾದಂಥ ಕಾಯಿಲೆ ಅದು. ಪಾಪ ಕ್ಯಾನ್ಸರ್ ಬಂದು ಸತ್ತೋದ್ರು. ಸೊ ಹೇಳ್ತೀನಲ್ವ, ಮನುಷ್ಯನಿಗೆ ಯಾವ ಕಾಯಿಲೆ ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಇರುವಷ್ಟು ದಿನ ಎಂಜಾಯ್ ಮಾಡಿ, ತಿಂದ್ಕೊಂಡು ಉಣ್ಕೊಂಡು ಆರಾಮಾಗಿರಿ. ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾರ ಬಗ್ಗೆನೂ ಚಿಂತೆ ಮಾಡಿಬಿಡಿ. ನಿಮ್ಮ ಜೀವನ ನಿಮ್ಮ ಇಷ್ಟ ರೀ. ನಿಮ್ಮ ಲೈಫ್ ಹೆಂಗಿರುತ್ತೆ ಹಂಗೆ ಎಂಜಾಯ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವ್ರ ಮಾತಿಗೂ ತಲೆ ಕೆಡಿಸ್ಕೋಬೇಡಿ. ಆವಾಗ ನೋಡಿ ನಿಮ್ಮ ಲೈಫೇ ಸೂಪರ್ ಅನಿಸುತ್ತೆ. ನೀವು ಯೋಚನೆ ಮಾಡ್ಕೊಂಡು ಕೂತ್ಕೋಬಾರ್ದು. ನಂಗೆ ಕಷ್ಟ ಬಂತಾ ಅಷ್ಟೇ, ಅದೆಷ್ಟು ಕ್ಷಣಿಕ ಕಷ್ಟ, ಮತ್ತೆ ನಾಳೆ ಸುಖ ಬಂದೇ ಬರುತ್ತೆ. ಯೋಚನೆ ಮಾಡಬೇಕು, ಮಾಡಬಾರ್ದು ಅಂತ ಹೇಳಲ್ಲ. ಆದರೆ ಯೋಚನೆನೇ ಜೀವನ ಆಗಬಾರ್ದು, ಅದೊಂದು ಪಾರ್ಟ್ ಆಗಬೇಕಷ್ಟೇ. ನಮ್ಮ ಜೀವನನೇ ಯೋಚನೆಯಲ್ಲಿ ಕಳೆದೋಗ್ಬಾರ್ದು. ನಮ್ಮ ವೀಕ್ನೆಸ್ನ ತೋರಿಸುತ್ತೆ ಅದು. ಸೊ ಹಾಗಾಗಿ ಎಷ್ಟೇ ಕಷ್ಟ ಬರಲಿ ಅದನ್ನು ನುಂಗ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ಬೇಕು. ಯಾಕಂದರೆ ನಾಳೆ ದಿನ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ, ಊಹೆ ಕೂಡ ಇರಲ್ಲ. ಸೊ ಇರುವಷ್ಟು ದಿನ ಚೆನ್ನಾಗಿರೋದು, ಚೆನ್ನಾಗಿ ಲೈಫ್ ಲೀಡ್ ಮಾಡಬೇಕನ್ನೋದು ನನ್ನ ಒಂದು ಉದ್ದೇಶ ಆಗಿರುತ್ತೆ. ಸೊ ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀನಿ. ಹಾಗೆಯೇ ನಿಮಗೇನಾದರೂ ನಿಮ್ಮ ಒಂದು ಲೈಫಲ್ಲಿ ಇದು ಘಟನೆ ನಡೆದಿದ್ರೆ, ಏನಾದರೂ ಆಗಿದ್ದರೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಮಗನಿಗೆ ಯಾಕೆ ಡೈಲಿ ಕರೆಂಟ್ ಶಾಕ್ ಕೊಡ್ತೀನಿ, ಫಿಸಿಯೋಥೆರಪಿ ಯಾಕೆ ಮಾಡ್ತಿದ್ದೀನಿ, ಇನ್ನೊಂದು ನಮ್ಮ ಲೈಫಲ್ಲಿ ನಡೆದಿರುವಂಥ ದುರ್ಘಟನೆ ಬಗ್ಗೆನೂ ಎಲ್ಲರೂ ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಗಣಪತಿ ಬಪ್ಪ